ಇತಿಹಾಸದಲ್ಲೇ ಕೂಡ ಮೈಸೂರಿನ ಮಹಾಶಿಲ್ಪಿ ಅಂತಲೇ ಹೆಸರಿರೋದು ಅವ್ರಿಗೆ. ಟಿಪ್ಪು ಸುಲ್ತಾನ್ಗೆ ಏನು ಹೆಸರಿದೆ? ಮತಾಂಧ, ಕೊಡಗರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕೊಡವರನ್ನು ಮೋಸದಿಂದ ಮರಣ ಹೋಮ ಮಾಡಿದವನು. ನಮ್ಮ ಮಂಡ್ಯದ ಮೇಲ್ಕೋಟೆ ದೇವಸ್ಥಾನದಲ್ಲಿ ಸುಮಾರು 1000 ಹಿಂದೂಗಳನ್ನು ಹತ್ಯೆ ಮಾಡಿದಂಥವನು, 100 ದೇವಸ್ಥಾನಗಳನ್ನು ಕೆಡವಾಕಿದವನು. ನನಗನ್ಸುತ್ತೆ ಕಾಂಗ್ರೆಸ್ಸವರು ಈಗ ಮೈಸೂರಿಗೆ ಬಂದಿದ್ದಾರೆ. ನಾನು ಮಾದೇವಪ್ಪನ ಕೇಳೋಕ್ಕೆ ಇಷ್ಟಿದ್ದೀನಿ, ತಾವು ಯಾವಾಗ ಬೆಂಗಳೂರಿಗೆ ಪ್ರವಾಸ ಬರ್ತೀರಾ? ಈಗ ಮೈಸೂರು ಪ್ರವಾಸ ಆಯಿತು ಅವ್ರದ್ದು. ಮೈಸೂರು ಪ್ರವಾಸ ಮಾಡಿ ಟಿಪ್ಪು KRS ನಾಮಕರಣಕ್ಕೆ KRSನ್ನು ತೆಗೆದುಹಾಕಿ ಟಿಪ್ಪು ಸಾಗರ ಅಂತ ಮಾಡೋಕ್ಕೆ ಹೊರಟಿದ್ದೀರ. ನನಗನ್ಸುತ್ತೆ ಮಾದೇವಪ್ಪನವರೇ, ಬೆಂಗಳೂರಿಗೆ ಯಾವಾಗ ಬರ್ತೀರಾ? ಅಲ್ಲೂ ಟಿಪ್ಪುದು 1-2-3 ಸಮಾಧಿಗಳು ಇರಬೇಕನ, ಅಲ್ಲೂ ಇರಬೇಕನು. ಅದನ್ನು ಕೂಡ ಕೆಂಪೇಗೌಡರನ್ನ ತೆಗೆದುಹಾಕ್ಬಿಟ್ಟು, ನಾಡಪ್ರಭು ಕೆಂಪೇಗೌಡರನ್ನ ತೆಗೆದುಹಾಕ್ಬಿಟ್ಟು ನಾಡಪ್ರಭು ಟಿಪ್ಪು ಸುಲ್ತಾನ್ ಮಾಡೋಕ್ಕೆ ಅಲ್ಲಿ ಯಾವಾಗ ಅಲ್ಲಿ ಯಾವಾಗ ಸ್ಕೆಚ್ ಹಾಕಂತೀರ? ಇವೊಂದು ಸ್ಕೆಚ್ ಹಾಕಿದ್ದೀರಾ ಮೈಸೂರಿಗೆ, ಬೆಂಗಳೂರಿಗೆ ಯಾವಾಗ ಸ್ಕೆಚ್ ಹಾಕ್ತೀರ? ಅಂದರೆ ನಿಮ್ಮ ಪಾರ್ಟಿ ಓಟ್ಗೋಸ್ಕರ, ಕೇವಲ ಓಟ್ಗೋಸ್ಕರ ಈ ಥರ ಪಾಪ ನಾಲ್ವಡಿ ಕೃಷ್ಣರಾಜ ತೀರೋಗಿ ಅವ್ರ ವಂಶಸ್ಥರು ಭಾಳ ಜನ ಬಂದು ಹೋಗಿದ್ದಾರೆ. ಇಷ್ಟು ವರ್ಷ ಆದಮೇಲೂ ಕೂಡ ಅವ್ರನ್ನ ಬಿಡದೆ ಕಾಡ್ತಾ ಇರೋ ಈ ದೆವ್ವಗಳು, ಕಾಂಗ್ರೆಸ್ಸಿನ ದೆವ್ವಗಳು, ನಾಚಿಕೆ ಆಗಲ್ವ ನಿಮಗೆ? ಇಡೀ ಪ್ರಪಂಚಕ್ಕೆ ಗೊತ್ತಿರೋದು ಒಡೆಯರವರು ಒಂದು KRSನ್ನು ಕಟ್ಟದಂಥವರು, ವಿಶ್ವೇಶ್ವರಯ್ಯನವರು ಅದಕ್ಕೆ ಶಿಲ್ಪಿ, ಅದರ ಪೂರ್ಣ ಶಿಲ್ಪಿ ವಿಶ್ವೇಶ್ವರಯ್ಯನವರು. ಜಗಜ್ಜಾಹಿರಾತ ವಿಶ್ವೇಶ್ವರಯ್ಯನವರು ಇದೇನು ಒಂದು KRS ಒಂದೇ ಏನು ಕಟ್ಟಿಲ್ಲ, ಬೇಕಾದಷ್ಟು ಡ್ಯಾಮ್ಗಳನ್ನು ಬೆಂಗಳೂರಲ್ಲೂ ಕಟ್ಟಿದ್ದಾರೆ, ದೇಶದ ಬೇರೆ ಬೇರೆ ರಾಜ್ಯದಲ್ಲೂ ಅವರ ಡ್ಯಾಮ್ಗಳನ್ನು ಕಟ್ಟಿರೋ ದಾಖಲೆಗಳಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ಟಿಪ್ಪು KRS ಸಾಗರಕ್ಕೆ ಟಿಪ್ಪು ಸಾಗರ್ ಅಂತ ಮಾಡೋಕ್ಕೆ ಹೊರಟಿದ್ದೀರಲ್ಲ, ನಿಮಗೆ ನೋಡಿ ಯಾರ್ಯಾರು ಟಿಪ್ಪು ಹಿಂದೆ ಹೋಗಿದ್ದಾರೋ ಇತಿಹಾಸ, ನಂದೇನು ಸ್ವಂತದ್ದಲ್ಲ ಇದು, ಯಾವನು ಟಿಪ್ಪು ಹಿಂದೆ ಹೋಗಿದ್ದಾನೋ ಅವನೆಲ್ಲ ಸರ್ವನಾಶ ಆಗಿದ್ದಾರೆ. ಒಬ್ಬ ಬೆಂಕಿ ಬಿದ್ದು ಅವನು ಟಿಪ್ಪು ಚಿತ್ರ ತೆಗೆಯೋಕೆ ಹೋಗಿ ಬೆಂಕಿ ಬಿಟ್ಟು ಅವನ ಮನೆ ಹಾಳಾಗೋಯ್ತು. ಇನ್ನೊಬ್ಬ ಯಾರೋ ಕತ್ತಿ ತಗೊಂಡ, ಆ ಟಿಪ್ಪು ಕತ್ತಿ ತಗೊಂಡು ನಮ್ಮ ದೇಶದೊಳಕ್ಕೆ ಬಂದಿಲ್ಲ ಅವನು. ಯಾರು? ಮಲ್ಯ. ನಮ್ಮ ದೇಶದೊಳಕ್ಕೆ ಬಂದಿಲ್ಲ ಅವನು. ಮುಟ್ಟಿದವರೆಲ್ಲ ಹೋಗವ್ರೆ. ಈ ಕಾಂಗ್ರೆಸ್ಸವರು ಹಂಗೆ ಸರ್ವನಾಶ ಆಗ್ತಾರೆ. ಯಾಕಂದರೆ ನಾವೆಲ್ಲರೂ ಕೂಡ ವಿಶ್ವೇಶ್ವರಯ್ಯ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ನಾವೆಲ್ಲರೂ ಕೂಡ ಅವ್ರನ್ನ ಈ ನಾಡಿಗೆ, ರೈತರಿಗೆ ಜೀವ ಕೊಟ್ಟಂಥವ್ರು, ಅಭಿವೃದ್ಧಿ ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು. ಆ ಕಾಲದಲ್ಲೇ ಹಿಂದುಳಿದ ಜನಾಂಗಕ್ಕೆ, ದೀನ ದಲಿತರ ಬಗ್ಗೆ ಅಪಾರವಾದಂಥ ಗೌರವ ಇಟ್ಕೊಂಡು ಅವ್ರಿಗೆ ಆ ಸಂದರ್ಭದಲ್ಲೇ ಮೀಸಲಾತಿಯನ್ನು ಕೊಟ್ಟಂಥವ್ರು ಅವರು. ರೈತರ ಪಾಲಿಗಂತೂ ಅವರ ಒಂದು ರೀತಿ ಅನ್ನದಾತ ಅವರು. ರೈತರ ಪಾಲಿಗೆ ಅಷ್ಟು ಇಷ್ಟ ಇದ್ದರೆ ಅವ್ರ ಮನೆ ಮಕ್ಕಳಿಗೆಲ್ಲ ಟಿಪ್ಪು ಅಂತ ಇಟ್ಕೊಳ್ಳಿ, ನಮಗೇನು ಇದಿಲ್ಲ. ಅವ್ರ ಮನೆ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಕಾಂಗ್ರೆಸ್ ಪಾರ್ಟಿಗೆ ಏನು ಬೇಕೋ ಅವ್ರನ್ನ ಇಟ್ಕೊಳ್ಳಿ. ಆದರೆ ಇವ್ರಿಗೆ ದ್ರೋಹ ಬಗೆಯೋದು ಬೇಡ. ಮತ್ತು ನೀವು ಇದು ಫಸ್ಟೇನಲ್ಲ, ಇದರ ಒಂದು 15 ದಿನದಿಂದ ಇವರು ನಮ್ಮ ಸುಪುತ್ರ, ಸಿದ್ದರಾಮಯ್ಯನವರ ಸುಪುತ್ರ, ಅವರು ಕೂಡ ಇದೇ ಥರ ಹೋಲಿಕೆ ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು, ಮಹಾತ್ಮ ಗಾಂಧೀಜಿ ಕೈಲೇ ರಾಜ ಋಷಿ ಅನ್ಸ್ಕೊಂಡವರು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂಥೇಳಿ, ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂಥೇಳಿ
ಶತಮಾನಗಳ ನಂತರನೂ ಕೂಡ ಕನ್ನಡದ ಜನ ನಿರಂತರವಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ನಾಲ್ವಡಿ ಕೃಷ್ಣರಾಜರು ನಿಮಗೆ ಗೊತ್ತಿರೋ ಹಂಗೆ ಈ KRS ಕಟ್ಟಬೇಕಾದ್ರೆ ಯಾರ ತಲೆ ಮೇಲಾದರೂ ತೆರಿಗೆ ಹಾಕಿದ್ರ? ಯಾರ ತಲೆ ಮೇಲಾದರೂ ತೆರಿಗೆ ಹಾಕಿದ್ರ? ಅವ್ರ ಮನೆಯಲ್ಲಿದ್ದ ಒಡವೆ ತಗೊಂಡೋಗಿ ಮಾರಾಟ ಮಾಡಿದ್ರು. ಯಾರ ಮನೆಯಲ್ಲೂ ಹಾಕಿಲ್ಲ. ಈ ನಮ್ಮ ಸುಪುತ್ರ ಸಿದ್ದರಾಮಯ್ಯನವರ ಸುಪುತ್ರ ರಾಜ್ಯದ ಜನತೆ ಮೇಲೆ ಕಳೆದ ವರ್ಷ 1 ಲಕ್ಷ ಸಾಲದ ಹೊರೆ, ಈ ವರ್ಷದ ಬಡ್ಜೆಟಲ್ಲಿ 1,05,000 ಸಾಲದ ಹೊರೆ. ನಮ್ಮ ಮೇಲೆಲ್ಲ ಸಾಲದ ಹೊರೆ ಹಾಕ್ಬಿಟ್ಟು 14 ಸೈಟ್ಗಳನ್ನು ಅವ್ರ ಮನೆಗೆ ತಗೊಂಡು ಇವ್ರನ್ನ ಹೋಲಿಕೆ ಮಾಡ್ಕೊಂತಾರೆ. ಯಾರು ಸಾಲ ಮಾಡದೆ ನಮ್ಮ ಮೇಲೆ ಸಾಲ ಹಾಕದೆ KRS ಡ್ಯಾಮನ್ನು ಕಟ್ಟಿದ್ರು, ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದ್ರು. ಇದೇ ಸಿದ್ದರಾಮಯ್ಯ ನಮ್ಮ ಮೇಲೆಲ್ಲ ಬಂದು 2 ವರ್ಷದಲ್ಲಿ 2 ಲಕ್ಷ ಕೋಟಿ ಸಾಲ ತಲೆ ಮೇಲೆ ಹಾಕಿ ನಮ್ಮ ಕೈಗೆಲ್ಲ ಚಿಪ್ ಕೊಟ್ಟಂಥ ಸಿದ್ದರಾಮಯ್ಯನವರು ಹೋಲಿಕೆ ಮಾಡ್ತಾರೆ. ಹೋಲಿಕೆ ಮಾಡ್ಗಣ್ಲಿ, ನಮ್ಮದೇನಿಲ್ಲ. ಇವರು ಹೋಲಿಕೆನ ನೆಹರುಗಿಂತ ದೊಡ್ಡವರು ಸಿದ್ದರಾಮಯ್ಯ, ವೆರಿ ಗುಡ್, ನಾವು ಅಕ್ಸೆಪ್ಟ್ ಮಾಡ್ಕೊಂತಿರ್ಬೇಕಾದ್ರೆ. ಇಂದಿರಾ ಗಾಂಧಿಗಿಂತ ದೊಡ್ಡವರು ಬೇಡ, ಇವಾಗ ಬದುಕಿರೋ ಅಂಥ ರಾಹುಲ್ ಗಾಂಧಿಯಿಂದ ದೊಡ್ಡವರು ಹೇಳ್ಗಣ್ಲಿ, ನಮಗೇನು ಅಭ್ಯಂತರ ಇಲ್ಲ ಅವ್ರ ಪಾರ್ಟಿ. ಆದರೆ ಸಿದ್ದರಾಮಯ್ಯನವರು ಒಂದೇ ಒಂದು ವಿಶ್ವವಿದ್ಯಾಲಯ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲ. ನಾಲ್ವಡಿ ಒಡೆಯರವರು ಮೈಸೂರಂತ ಒಂದು ವಿಶ್ವವಿದ್ಯಾಲಯ ಆ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು. ನೀನೇನು ಮಾಡ್ತಾ ಇದೆಯಾ? 9 ವಿಶ್ವವಿದ್ಯಾಲಯ ಮುಳುಗಿಸ್ತಾ ಇದೆಯಾ. ಈ ಮಂಡ್ಯದನ್ನು ಮುಳುಗಿಸ್ತಾ ಇದೆಯಾ ನೀನು. ಮಂಡ್ಯ ವಿಶ್ವವಿದ್ಯಾಲಯನ ಮುಳುಗಿಸ್ತಾ ಇದೆಯಾ ನೀನು. ಮುಳುಗಿಸೋನಲ್ಲಿ ಅವ್ರು ಕಡ್ದೋರಲ್ಲಿ ಹೋಲಿಕೆ. ವಿಶ್ವವಿದ್ಯಾಲಯನ ಮುಳುಗಿಸೋರು ನೀವು. ಅನುದಾನ ಕೊಡೋಕ್ಕೆ ಹೋಗ್ತಾ ಇಲ್ಲ ನಿಮ್ಮ ಹತ್ರ. ಅವ್ರಿಗೆ ಕೇಳಿರೋದು 9 ವಿಶ್ವವಿದ್ಯಾಲಯಕ್ಕೆ 273 ಕೋಟಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಕಟ್ಟಿದವ್ರಿಗೆ ನೀವು ಹೋಲಿಕೆ ಮಾಡ್ಕೊಂತ ಇದ್ದೀರ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನಿಮಗೇನಾದರೂ ಕಾಂಗ್ರೆಸ್ ಪಾರ್ಟಿಗೆ ಗೌರವ ಉಳಿಬೇಕಂದ್ರೆ ಕೂಡಲೇ ರಾಜಮನೆತನಕ್ಕೆ, ಕರ್ನಾಟಕದ ಜನತೆಗೆ ಈ ಅಸಂಬದ್ಧ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದೀರಾ ಕೂಡಲೇ ವಾಪಸ್ ಪಡಿಬೇಕು. ರಾಜ್ಯದ ಜನತೆ ಮುಂದೆ ಯಾರು ಅನ್ನದಾತ ಅಂತ ಹೇಳಿದ್ದಾರೆ ಆ ಒಂದು ಒಡೆಯರವರ ಒಂದು ಕುಟುಂಬದ ಬಗ್ಗೆ ಅವ್ರ ಬಳಿ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಇದು ಬಾಲಿಶವಾದಂಥ, ಯಾರು ಜನ ನಂಬದೇ ಇರೋವಂಥ ಒಂದು ಹೇಳಿಕೆಯನ್ನು ನಾವು ಕೊಟ್ಟಿದ್ದೀರ. ಇದರಿಂದ ಕಾಂಗ್ರೆಸ್ ಪಾರ್ಟಿ ಹಿಂದೆ ಟಿಪ್ಪು ಜಯಂತಿಯನ್ನು ಮಾಡಿ ಕರ್ನಾಟಕದಲ್ಲಿ ಅಲ್ಲೋಕಲ್ಲೋಲ ಮಾಡಿ ಜನ ಸಾವಿಗೆ ಕಾರಣರಾದರು. ಮತ್ತೆ ಈ KRS ಬಗ್ಗೆ ಮಾತಾಡಿ, ಕೃಷ್ಣರಾಜ ಒಡೆಯರ್ ಬಗ್ಗೆ ಅಪಮಾನ ಮಾಡಿ ಇಡೀ ಹಳೆ ಮೈಸೂರು ಜನ ಕಾಂಗ್ರೆಸ್ ಪಾರ್ಟಿನ ಮುಂದೆ ದಿನಗಳಲ್ಲಿ ಧೂಳಿಪಟ ಮಾಡ್ತಾರೆ. ನೀವು ಹಿಂಗೆ ಮಾತಾಡ್ಕೊಂಡು ಹೋದರೆ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಆಗ್ತೈತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ.